ಸಾಕಷ್ಟು ನಿದ್ದೆ ಮಾಡಿದಾದ್ಮೇಲೂ ನಿಮ್ಗೆ ಹೇಳ್ಬೇಕಾದ್ರೆ ಶಕ್ತಿನೇ ಇಲ್ಲ ಅಥವಾ ಸುಸ್ತನ್ಸುವಂತ ಫೀಲಿಂಗ್, ನಿಮ್ಮ ದೇಹ ರೆಸ್ಟ್ ಮಾಡ್ತಿರುತ್ತೆ ಆದರೆ ನಿಮ್ಮ ಎನರ್ಜಿ ಓವರ್ಲೋಡ್ ಆಗಿರುತ್ತೆ. ನೆಗೆಟಿವ್ ಎಮೋಷನ್ಸ್ ನಿಮ್ಮ ಎನರ್ಜಿಯಲ್ಲಿ ಕೂತ್ಕೊಂಡು ನಿಮಗೆ ಸುಸ್ತಾಗುವಂತಹ ಭಾವನೆನ ಫೀಲ್ ಮಾಡೋ ಹಾಗೆ ಮಾಡ್ತವೆ. ವ್ಯಕ್ತಪಡಿಸಲಾದಂತಹ ಭಾವನೆಗಳು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ, ನಿಮ್ಮ ಕಾನ್ಫಿಡೆನ್ಸ್ ಮೇಲೆ, ಹಾಗೆ ನಿಮ್ಮ ಸಂಬಂಧಗಳ ಮೇಲೆ ಪರಿಣಾಮವನ್ನು ಬೀರ್ತವೆ. ಹಾಗಿದ್ರೆ ಏನ್ ಮಾಡಬೇಕು? ಇದಕ್ಕೇನು ಉಪಾಯ ಅಂದ್ರೆ ಇಷ್ಟು ಮಾಡಿ. ಒಂದು ಡಿಸ್ಟರ್ಬ್ ಆಗದೆ ಇರುವಂತಹ ಪ್ಲೇಸಲ್ಲಿ ಕೂತ್ಕೊಳ್ಳಿ. ಸ್ವಲ್ಪ ವಾಟರ್ ಜೊತೆಗಿದ್ರೆ ಒಳ್ಳೆಯದು. ನಿಧಾನವಾಗಿ ನಿಮ್ಮ ಉಸಿರಿನ ಮೇಲೆ ಗಮನ ಕೊಡ್ತಾ ಸ್ವಲ್ಪ ಹೊತ್ತಿನವರೆಗೂ ನಿಮ್ಮ ಉಸಿರಿನ ಮೇಲೆ ಗಮನ ಕೊಡಿ. ಈಗ ಕಣ್ಮುಚ್ಕೊಂಡು ಈ ವಿಡಿಯೋನ ಕೇಳಿ. ನಿಮ್ಮ ಎದೆ ಮೇಲೆ ಕೈ ಇಡಿ, ಕೇಳಿ. ಯಾವುದು ನನ್ನದಲ್ಲದನ್ನು ನಾನು ದಿನ ಪೂರ್ತಿ ಅಥವಾ ಮಲಗಿದಾಗ ಕ್ಯಾರಿ ಮಾಡ್ತಾ ಇದ್ದೀನಿ, ಹೊತ್ತೊಯ್ತಾ ಇದ್ದೀನಿ, ಯಾವುದರಿಂದ ನನಗೆ ಅಸಮಾಧಾನ ಆಗ್ತಿದೆ ಅಂತ ನಿಧಾನವಾಗಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ತಾ ಹೋಗಿ. ಸ್ವಲ್ಪ ಹೊತ್ತಾದ ನಂತರ ನಿಮಗೆ ಉತ್ತರ ಸಿಗುತ್ತೆ. ಸೊ ಈಗ ಇದನ್ನ ಒಂದು ಪೇಪರ್ ಮೇಲೆ ಬರೆದಿಟ್ಕೊಳ್ಳಿ. ಇದು ನಿಮ್ಮ ಅಶಾಂತಿ ಅಥವಾ ಸುಸ್ತಾಗುವಿಕೆಗೆ ಕಾರಣ. ಸೊ ಯಾವಾಗ ಗುಣಪಡಿಸೋಕೆ ಆರಂಭ ಆಗುತ್ತಂದರೆ ಎಲ್ಲಿ ಜಾಗೃತಿ ಇರುತ್ತೋ ಅಲ್ಲಿ ಆರಂಭ ಆಗ್ತದೆ. ಸೊ ಇದು ನಿಮ್ಮ ಜಾಗೃತಿ ಸಮಯ. ಇದನ್ನ ಬರೆದಿಟ್ಕೊಳ್ಳಿ. ನಿಮ್ಮ ಸುಸ್ತಿಗೆ ಇದೇ ಕಾರಣ. ಈ ಜರ್ನಿಯಲ್ಲಿ ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆ ನಾವಿದ್ದೀವಿ. ಯಾರೆಲ್ಲ ನಮ್ಮ ಸಹಾಯ ಬೇಕಂತೀರಿ, ಟೈಪ್ ಹೀಲ್ ಇನ್ ದಿ ಕಮೆಂಟ್. ಓಕೆ.